ಸ್ಟಾರ್ಟ್. ಸ್ಟಾರ್ಟ್. ನಮಸ್ಕಾರ ಸ್ನೇಹಿತರೆ, GS3 ಪೇಪರ್ ಯಾವ ರೀತಿ ಬಂದಿತ್ತು. ಸೊ ಈಗ ಭಾಳ ಜನ ಹೇಳಿದ್ರಿ ಸರ್ ತುಂಬ ಇದ್ದಿದ್ರಲ್ಲ ಈಸಿ ಪೇಪರ್ ಅಂತ. ಸೊ ಎಷ್ಟು ಈಸಿ ಪೇಪರ್ ಅನ್ನೋದು ಮ್ಯಾಟ್ರ್ ಅಲ್ಲ. ಸೊ ಇಲ್ಲಿ ಲೈಕ್ ನೀವು ಎಷ್ಟು ಸ್ಪೆಸಿಫಿಕ್ ಆಗಿ ಆನ್ಸರ್ಸ್ ಬರ್ದಿರ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಅದು ಎಷ್ಟೇ ಈಸಿ ಕ್ವಶನ್ ಕೊಂಡ್ರು ನಾವು ಈಸಿಯಾಗಿ ಬರೆದ್ರೆ ಸ್ಕೋರ್ ಆಗಲ್ಲ. ಬಟ್ ಏನಿವೆ ನಮ್ಮ ಪೇಪರಿಂದ ಟಾಪರ್ IAS ಕ್ವಶನ್ ಪೇಪರ್ಸು ಯಾವ ರೀತಿ ಹೆಲ್ಪ್ ಆಗಿತ್ತು. ಸೊ ಥರ್ಡ್ ಪೇಪರ್ಗೆ ನೋಡೋಣ ಇಲ್ಲಿ. ಸೊ ಮೊದಲನೇ ಕ್ವಶನ್ ಇಲ್ಲಿ, ವಿತ್ ಗ್ರೋಯಿಂಗ್ ಎನರ್ಜಿ ನೀಡ್ಸ್ ಶುಡ್ ಇಂಡಿಯಾ ಕೀಪ್ ಆನ್ ಎಕ್ಸ್ಪ್ಯಾಂಡಿಂಗ್ ಇಟ್ಸ್ ನ್ಯೂಕ್ಲಿಯರ್ ಎನರ್ಜಿ ಪ್ರೋಗ್ರಾಮ್ಸ್. ಓಕೆ, ಸೊ ಪರಮಾಣು ಶಕ್ತಿ ಕಾರ್ಯಕ್ರಮವನ್ನು ವಿಸ್ತರಿಸಬೇಕಾ ಅನ್ನೋ ಒಂದು ಪ್ರಶ್ನೆ ಇತ್ತು. ಹಾಗೆ ಎಣ್ಣೆ ಕ್ವಶನ್ ಕೂಡ ಏನಿತ್ತು, ಇಂಡಿಯಾ ಸೋಲಾರ್ ಕೆಪಾಸಿಟಿ ಹ್ಯಾಸ್ ಗ್ರೋನ್ ಅಂಡರ್ ಇನಿಷಿಯೇಟಿವ್ ಲೈಕ್ PM ಕುಸುಮ್ ಸೋಲಾರ್ ಮಿಷನ್. ಸೊ ಚಾಲೆಂಜಸ್ನ ಎಕ್ಸ್ಪ್ಯಾಂಡ್ ಮಾಡಿ. ಓಕೆ, ಒಂದು ಕಡೆಗೆ ಇಲ್ಲಿ ನ್ಯೂಕ್ಲಿಯರ್ ಸಂಬಂಧಪಟ್ಟಂಗೆ ಹೇಳಿದ್ರೆ, ಇನ್ನೊಂದು ಕಡೆಗೆ ಇಲ್ಲಿ ಸೋಲಾರ್ ಮಿಷನ್ ಮತ್ತೆ ಎನರ್ಜಿ ಸಂಬಂಧಪಟ್ಟಂಗೆ ಎರಡು ಇರೋದ್ರಿಂದ. ಬಟ್ ಈ ಕ್ವಶನ್ ಅನ್ನು ನಾವು ಕೇಳಿದ್ವಿ, ಯಾವುದು PM ಕುಸುಮ್ ಮತ್ತೆ ಸೋಲಾರ್ ಮಿಷನ್ ಕ್ವಶನ್ ನಾವು ಆಲ್ರೆಡಿ ಕೇಳಿದ್ವಿ. ಬಟ್ ಇಲ್ಲಿ ಎಕ್ಸ್ಪ್ಲಿಸಿಟ್ ಆಗಿ ನ್ಯೂಕ್ಲಿಯರ್ ಎನರ್ಜಿ ಅಂತ ಕೇಳದೇ ಇದ್ರು ಕೂಡ, ಸೊ ನಾವು ನೀವು ಗಮನಿಸಿದ್ರೆ ಎಲ್ಲಾ ಎನರ್ಜಿ ರಿಲೇಟೆಡ್ ಕ್ವಶನ್ ತುಂಬಾ ಸೀರಿಯಸ್ ಆಗಿ ತಗೊಳ್ಳಿ, ಓದಿ ಅಂತ ಹೇಳ್ಬಿಟ್ಟು ಒನ್ ಬೈ ಒನ್ ಕೇಳಿದ್ವಿ. ನೀವು ಇಲ್ಲಿ ಗಮನಿಸಿದ್ರೆ ಒಂದು ಗ್ರೀನ್ ಎನರ್ಜಿ ಎಕನಾಮಿ, ಸೊ ಹೈಡ್ರೋಜನ್ ಮಿಷನ್ ಕೇಳಿದ್ವಿ. ಓಕೆ, ಇಲ್ಲಿ ಎರಡನೇದು ರಿನ್ಯೂಯಬಲ್ ಎನರ್ಜಿ, ಓಕೆ ಅದ್ರ ಬಗ್ಗೆ ಕೇಳಿದ್ವಿ. ಇಲ್ಲಿ ನಾವು ಗಮನಿಸ್ಬೋದು PM ಕುಸುಮ್ ಸೋಲಾರ್ ಇರಿಗೇಷನ್ ಮತ್ತೆ ಎನರ್ಜಿ ಇಂಡಿಪೆಂಡೆನ್ಸ್. ಸೊ ಸೆಕೆಂಡ್ ಏನು ಎಣ್ಣೆ ಕ್ವಶನ್ ಇತ್ತು, ಸೊ ಇಲ್ಲಿ ನೇರವಾಗಿ ಕವರ್ ಆಗಿದೆ, ರೈಟ್. ಸೊ ಅದೇ ತರ ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಅಂತ ಕ್ವಶನ್ ಕೇಳಿದ್ವಿ. ಹಾಗೆ ಎನರ್ಜಿ ಪ್ರಾಜೆಕ್ಟ್ಸ್ ಎವಲ್ಯೂಷನ್ ಬಗ್ಗೆ ಕ್ವಶನ್ ಕೇಳಿದ್ವಿ. ದೆನ್ ಅಗೇನ್ ರಿನ್ಯೂಯಬಲ್ ಎನರ್ಜಿ ಅನ್ನೋದು ಕೇಳಿದ್ವಿ. ನೇರವಾಗಿ ನ್ಯೂಕ್ಲಿಯರ್ ಅಂತ ಒಂದು ಕೇಳದೆ ಇದ್ರು ಕೂಡ, ಓಕೆ. ಸೊ ನಾವು ಎನರ್ಜಿ ಬಗ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ, ತುಂಬಾ ಸರಿ ಹೇಳಿದ್ದೀನಿ ಎನರ್ಜಿ ಬಗ್ಗೆ ಕ್ವಶನ್ ಇದ್ದೇ ಇರುತ್ತೆ ಅಂತ. ಸೊ ನಿಮಗೆ ಕ್ಲಾಸ್ ಅಲ್ಲಿ ಅಂದ್ರೆ 1-to-1 ಸೆಷನ್ ಅಥವಾ ಈವನ್ essay ವಿಚಾರದಲ್ಲೂ ಕೂಡ ಎನರ್ಜಿ ಬಗ್ಗೆ ತುಂಬಾ ಇಂಪಾರ್ಟೆನ್ಸ್ ಕೂಡ ಕೇಳಿದ್ವಿ. ಸೊ ಇಲ್ಲಿ ಒಂದು ಕ್ವಶನ್ ಎಣ್ಣೆ ಕ್ವಶನ್ ಕರೆಕ್ಟ್ ಆಗಿ ಕವರ್ ಆಗಿದೆ, ಬಟ್ ನ್ಯೂಕ್ಲಿಯರ್ ಡೈರೆಕ್ಟ್ ಆಗಿ ಕವರ್ ಆಗಿಲ್ಲ, ಬಟ್ ಓದಿಸಿದ್ವಿ. ಎರಡನೇದು, ಇಂಡಿಯಾದ್ದು ಪೊಸಿಷನ್ ಏನು ಫಾರ್ಮಾ ಇಂಡಸ್ಟ್ರಿನಲ್ಲಿ, ಅದ್ರ ಬಗ್ಗೆ ಕ್ವಶನ್ ಇದೆ. ಹಾಗೆ ಇಂಡಿಯನ್ ಫಾರ್ಮಾ ಇಂಡಸ್ಟ್ರಿ ಅಚೀವ್ಮೆಂಟ್ ಏನು ಅನ್ನೋದ್ರ ಬಗ್ಗೆ ಕ್ವಶನ್ ಇದೆ. ಸೊ ಇದು ನಾವು ನೇರವಾಗಿ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಇಲ್ಲ, ಬಟ್ ಆದ್ರೆ ನಿಮಗೆ ಕೊಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಮೆಟೀರಿಯಲ್ ಅಲ್ಲಿ ಸೊ ಇದಿದೆ. ಬಟ್ ಎನಿವೆ ಕ್ವಶನ್ ಪೇಪರ್ ಇಲ್ಲ. ಇದಾದ ಮೇಲೆ ಆಗ್ಯುಮೆಂಟೆಡ್ ಅಂಡ್ ವರ್ಚುವಲ್ ರಿಯಾಲಿಟಿ ಅಂಡ್ ಇಮರ್ಸಿವ್ ಟೆಕ್ನಾಲಜಿ ಬಗ್ಗೆ ಕ್ವಶನ್ ಏನಿದೆ. ಸೊ ಇದು ನೇರವಾಗಿ ಪ್ರಶ್ನೆ ಪತ್ರಿಕೆಯಲ್ಲಿಲ್ಲ, ನಿಮ್ಗೆ ಕೊಟ್ಟಿರುವಂತಹ ಏನು ಕರೆಂಟ್ ಅಫೇರ್ಸ್ ಮೆಟೀರಿಯಲ್ ಏನಿದೆ, ಸೊ ಅದರಲ್ಲಿ ಸೊ ಇದು ಕವರ್ ಆಗಿದೆ. ಇನ್ನು ನಾಲ್ಕನೇ ಪ್ರಶ್ನೆ, ಡಿಫೈನ್ ಡಿಜಿಟಲ್ ಟ್ರಾನ್ಸಾಕ್ಷನ್ಸ್. ಓಕೆ, ಎಷ್ಟು ಟೈಪ್ಸ್ ಇದಾವೆ, ಸೊ ಆ ಡಿಜಿಟಲ್ ಟ್ರಾನ್ಸಾಕ್ಷನ್ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಪ್ರಕಾರಗಳಿದಾವೆ ಅಂತ ಕ್ವಶನ್ ಕೇಳಿದ್ವಿ. ಅದು ನಮ್ಮ ಕ್ವಶನ್ ಪೇಪರ್ ಅಲ್ಲಿ ಆಲ್ರೆಡಿ ಬಂದಿದೆ. ಒಂದು UPI ಇಟ್ಕೊಂಡ್ಬಿಟ್ಟು ಹೆಂಗೆ ಡಿಜಿಟಲ್ ಪೇಮೆಂಟ್ ರೆವಲ್ಯೂಷನೈಸ್ ಮಾಡ್ತಾ ಇದೆ, ಓಕೆ ಅದನ್ನ ನಾವು ಕೇಳಿದ್ವಿ. ಇಲ್ಲಿ ಡಿಜಿಟಲ್ ಡಿವೈಡ್ ಬಗ್ಗೆ ಒಂದು ಕ್ವಶನ್ ಕೇಳಿದ್ವಿ. ಅಂದ್ರೆ ಅದರಲ್ಲಿ ಆಕ್ಚುಲಿ ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ ಬಗ್ಗೆನೂ ನಾವು ರೂರಲ್ ವರ್ಸಸ್ ಅರ್ಬನ್ ಇಟ್ಕೊಂಡು ಮಾತಾಡ್ಬೋದು ಅನ್ನೋದನ್ನ ಮಾತಾಡಿದ್ವಿ. ಓಕೆ, ಸೊ ಇನ್ನು ಡಿಜಿಟಲ್ ಲಿಟ್ರಸಿ ಅದನ್ನ ಸೊಲ್ಯೂಷನ್ ಆಗು ಕೂಡ, ಸೊ ಇವು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಆ ಕ್ವಶನ್ ಹೆಲ್ಪ್ ಮಾಡುತ್ತೆ ಅಂತ ಅಷ್ಟೇ, ಇನ್ನೇನು ಇಲ್ಲ. ಓಕೆ, ಸೊ ಈ ತರದ ಕ್ವಶನ್ಸ್ಗಳು ತುಂಬಾ ಡಿಜಿಟಲ್ ಸಂಬಂಧಪಟ್ಟಂಗೆ, ಡಿಜಿಟಲ್ ಇಂಡಿಯಾ, ಸೊ ಇಂಡೈರೆಕ್ಟ್ ಆಗಿ ಬೇಕಾದಷ್ಟು ಕ್ವಶನ್ಸ್ಗಳು ಅದಕ್ಕೆ ಹೆಲ್ಪ್ ಮಾಡಕ್ಕಿತ್ತು. ದೆನ್ ಐದನೇ ಕ್ವಶನ್ ಬಂದ್ರೆ, ಇಂಡಿಯಾಸ್ ಪಾಲಿಸಿ ಫಾರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇವಾಲ್ವ್ಡ್ ಓವರ್ ಟೈಮ್. ಹೇಗೆ ಭಾರತದ ವಿಜ್ಞಾನ ತಂತ್ರಜ್ಞಾನ ನೀತಿ ಕಾಲ ಕಾಲಕ್ಕೆ ವಿಕಸನಗೊಂಡಿದೆ. ಸೊ ಇಲ್ಲಿ ಅದೇ ಪ್ರಶ್ನೆಯನ್ನು ನೋಡಬಹುದು. ಎವ್ಯಾಲ್ಯೂಯೇಟ್ ದ ಎಫೆಕ್ಟಿವ್ನೆಸ್ ಆಫ್ ಇಂಡಿಯಾಸ್ ನ್ಯಾಷನಲ್ ಪಾಲಿಸಿ ಅಂಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಸೇಮ್ ಎವಲ್ಯೂಷನ್ ಅನ್ನೇ ಇವ್ಯಾಲ್ಯೂಯೇಟ್ ಮಾಡಕ್ಕೆ ಹೇಳಿದೀವಿ. ಅಲ್ಲಿ ಪರ್ಟಿಕ್ಯುಲರ್ ಇನ್ನೂ ಸ್ಪೆಸಿಫಿಕ್ ಆಗಿ ಹೇಳಿದೀವಿ. ಆಕ್ಚುಲಿ ಇನ್ನೋವೇಷನ್, ರಿಸರ್ಚ್, ಸಸ್ಟೈನಬಲ್ ಡೆವಲಪ್ಮೆಂಟ್. ಎಕ್ಸಾಕ್ಟ್ಲಿ ಮೇಲ್ಗಡೆ ಕ್ವಶನ್ಗೆ ಇದೇ ಆನ್ಸರ್ನೇ ಬರೀಬೇಕು ಆಕ್ಚುಲಿ. ಸೊ ಅದು ಓವರ್ ದ ಟೈಮ್ ಹೆಂಗೆ ಸೊ ಒಂದು ಆವಿಷ್ಕಾರ ಮತ್ತು ಸಂಶೋಧನೆ ಮತ್ತು ಸ್ಥಿರ ಅಭಿವೃದ್ಧಿಗೆ ಕಾಣಿಕೆ ನೀಡಿದೆ, ಕೊಡುಗೆ ನೀಡಿದೆ ಅನ್ನೋದನ್ನ ಆಕ್ಚುಲಿ ಅಲ್ಲಿ ಕೇಳ್ತಾ ಇದ್ದಾನೆ ಎವಲ್ಯೂಷನ್ ಅಂತ ಕೇಳಿದಾಗ. ಸೊ ಅಂದ್ರೆ ಈ ಕ್ವಶನ್ ಓದಿದ್ರೆ ಇನ್ನೂ ಚೆನ್ನಾಗೇ ಬರ್ಬಿಡ್ಬೋದು ಅಂತ. ನೆಕ್ಸ್ಟ್ ಇಲ್ಲಿ ಗವರ್ನೆನ್ಸ್ ಕ್ವಶನ್, ಕಾಮರ್ಸ್, ಲರ್ನಿಂಗ್ ಹೆಂಗೆ ಟ್ರಾನ್ಸ್ಫಾರ್ಮ್ ಮಾಡಿದೆ.
ಆಕ್ಚುಲಿ ಮೇಲ್ಗಡೆನೂ ನಾವು ಡಿಜಿಟಲ್ ಇಂಡಿಯಾ ಡಿಜಿಟಲ್ ಇದರಲ್ಲಿ ಬೇಕಾದಷ್ಟು ಕ್ವಶನ್ಸ್ಗಳು ಇಂಡೈರೆಕ್ಟ್ ಆಗಿ ಬಂದಿತ್ತು. ಮತ್ತೆ ನೇರವಾಗಿ ICT ಸರ್ವಿಸಸ್ ಇ ಗವರ್ನೆನ್ಸ್ ಹೇಗೆ ಏನೋ ಹೆಲ್ಪ್ ಮಾಡಿದೆ, ಇಲ್ಲಿ ಪರ್ಟಿಕ್ಯುಲರ್ ಒಂದು ಇನಿಷಿಯೇಟಿವ್ ತಗೊಂಡು ಮಾತಾಡಿದ್ದೀವಿ, ಬಟ್ ಅಲ್ಲಿ ಬ್ರಾಡರ್ ಅಲ್ಲಿ ಕೊಟ್ಟಿದ್ದಾರೆ. ಇದಾದ್ಮೇಲೆ ಟೆಕ್ನಾಲಜಿ ರಿಲೇಟೆಡ್ ಕ್ವಶನ್, ವ್ಯಾಕ್ಸಿನ್ ಪ್ರೊಡ್ಯೂಸ್ ಬೈ RDNA ಟೆಕ್ನಾಲಜಿ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೇಳಿದ್ರು. ನಾವು ಇದನ್ನ ಆಕ್ಚುಲಿ ಲಾಸ್ಟ್ ಟೈಮ್ ಇಂದ UPSC ಇಂದನೂ ನಾವು ಮಾತಾಡ್ಕೊಂಡು ಬರ್ತಾ ಇದ್ವಿ, ಪ್ರಿಲಿಮ್ಸ್ ಮತ್ತೆ KPSC ಪ್ರಿಲಿಮ್ಸ್ ಟೈಮ್ ಇಂದನೂ ಕೂಡ. ಬಟ್ ಇಲ್ಲಿ ಟೆಸ್ಟ್ ಕ್ವಶನ್ ಬಂದ್ರೆ, ಸೊ ರೋಲ್ ಆಫ್ ವ್ಯಾಕ್ಸಿನೇಷನ್ ಅಂಡ್ ಇಮ್ಯುನೊಲಾಜಿಕಲ್ ಮೆಥಡ್ಸ್ ಇನ್ ಡಿಸೀಸ್ ಪ್ರಿವೆನ್ಷನ್ ಅಂಡ್ ಡಯಾಗ್ನೋಸಿಸ್. ಸೊ ಇದನ್ನ ನಾವು ಬ್ರಾಡರ್ ಅಲ್ಲಿ ಕೊಟ್ಟಿದ್ದೀವಿ, ಅಲ್ಲಿ ಪರ್ಟಿಕ್ಯುಲರ್ ಕೊಟ್ಟಿದ್ದಾನೆ. ಸೊ ಆಕ್ಚುಲಿ ಇವನ್ ಪ್ರಿಲಿಮ್ಸ್ ಅಲ್ಲಿ ಕ್ವಶನ್ ಕೇಳಿದ್ದ, ನಿಮ್ಗೆ ಗೊತ್ತಿರ್ಬೋದು RNA ವ್ಯಾಕ್ಸಿನ್ ಅಡ್ವಾಂಟೇಜ್ ಏನು ಅಂತ. ಸೊ ಆ ಟೈಮಲ್ಲಿ ನೀವು ರೆಡಿ ಮಾಡ್ಕೊಳ್ಳಿ, ಇದು ವ್ಯಾಕ್ಸಿನ್ ಸಂಬಂಧಪಟ್ಟಂಗೆ ಕೇಳ್ತಾನೆ ಅಂತ. ಇಲ್ಲಿ ಬ್ರಾಡ್ ಕ್ವಶನ್ ಕೊಟ್ಟಿದ್ದೀವಿ, ಅಲ್ಲಿ ಒಂದೇ ಒಂದನ್ನ ಎತ್ತು ಕೇಳಿದ್ದಾನೆ. ಸೊ ಐ ಆಮ್ ನಾಟ್ ಸೇಯಿಂಗ್ ಇದು ನೇರವಾಗಿ ನಮ್ಮಿಂದ ಬಂದಿದೆ ಅಂತ ನಾನು ಹೇಳಲ್ಲ, ಬಟ್ ಆದ್ರೆ ಅದ್ರ ಬಗ್ಗೆ ಮಾತಾಡಿದ್ವಿ, ಅದ ಒಂದು ಕ್ವಶನ್ ಟಚ್ ಮಾಡಿದ್ವಿ ಇಂಡೈರೆಕ್ಟ್ ಆಗಿ. ಓಕೆ, ಅಟ್ಲೀಸ್ಟ್ ಒಂದು ಆ ಕ್ವಶನ್ ಬರೆಯಕ್ಕೆ ಒಂದು 25% ಕಂಟ್ರಿಬ್ಯೂಟ್, ಐ ಆಮ್ ನಾಟ್ ಇವನ್ ಸೇಯಿಂಗ್ 50%. ಸೊ ನೆಕ್ಸ್ಟ್, ಮೆಟಲ್ಸ್ ಅಂಡರ್ಗೋ ಕರೋಷನ್, ವಾಟ್ ಆರ್ ದ ವೇರಿಯಸ್ ಮೆಥಡ್ಸ್ ಟು ಪ್ರಿವೆಂಟ್ ದ ಕರೋಷನ್. ಸೊ ಇದು ಬೇಸಿಕ್ ಸೈನ್ಸ್ ಕ್ವಶನ್. ಓಕೆ, ಕ್ಲಾಸ್ ಅಲ್ಲಿ ಕವರ್ ಆಗಿದ್ದು, ಬಟ್ ಟೆಸ್ಟ್ ಅಲ್ಲಿ ನಾವು ಆ ಕ್ವಶನ್ ನೋಡಿಲ್ಲ. ವಾಟ್ ಆರ್ ದ ಟಾಕ್ಸಿಕ್ ಮೆಟಲ್ಸ್ ಕಾಮನ್ಲಿ ಯೂಸ್ಡ್ ಇನ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್, ಹಾರ್ಮ್ಫುಲ್ ಎಫೆಕ್ಟ್ಸ್ ಏನು ಹೆಲ್ತ್ ಮೇಲೆ ಏನಾಗುತ್ತೆ. ಸೊ ಇದನ್ನು ನಾವು ನೇರವಾದ ಕ್ವಶನ್ ನಾವು ನೋಡಿಲ್ಲ, ಬಟ್ ಆದ್ರೆ ಪ್ರಿಲಿಮ್ಸ್ ಟೈಮಲ್ಲಿ ನಾವು ಕವರ್ ಮಾಡಿದ್ವಿ. ಸೊ ಎಸ್ಪೆಷಲಿ ಬೇಸಿಕ್ ಮೆಟೀರಿಯಲ್ ಇಂದ ಪೊಲ್ಯೂಷನ್ ಅನ್ನೋ ಚಾಪ್ಟರ್ ಏನು ಮಾತಾಡ್ಬೇಕಾದ್ರೆ ಮಾಡಿದ್ವಿ. ಬಟ್ ಏನಿದೆ ಟೆಸ್ಟ್ ಸೀರೀಸ್ ಅಲ್ಲಿ ಆ ಕ್ವಶನ್ ಇರಲಿಲ್ಲ. ಇನ್ನು ಲೈಫ್ ಸ್ಟೈಲ್ ಇಂಕ್ರೀಸ್ ರಿಸ್ಕ್ ಆಫ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್. ಸೊ ಇದು ಕೂಡ ಏನು ಬೇಸಿಕ್ ಪ್ರಿಲಿಮ್ಸ್ ಟೈಮಲ್ಲೂ ಫೋಕಸ್ ಮಾಡಿದ್ವಿ. ಮತ್ತೆ ಮೇನ್ಸ್ ಅಲ್ಲಿ ನಾನು ನಿಮಗೆ ಯಾವಾಗಲೂ ಹೇಳ್ತಾ ಇದ್ದೆ, ಎಸ್ಪೆಷಲಿ ಈ ಡಿಸೀಸಸ್ ಸಂಬಂಧಪಟ್ಟಂಗೆ ಸೊ ಅಲರ್ಟ್ ಆಗಿದೆ, ಅವ್ನ ಕ್ವಶನ್ ಕೇಳ್ತಾನೆ. ಯಾಕಂದ್ರೆ ಲೈಫ್ ಸ್ಟೈಲ್ ಡಿಸೀಸ್ ಎಸ್ಪೆಷಲಿ ಇತ್ತೀಚೆಗೆ ಜಾಸ್ತಿ ಫೋಕಸ್ ಮಾಡ್ತಾನೆ. ಸೊ ಇಲ್ಲಿ ನಾವು ಅದನ್ನ ಎಸ್ಪೆಷಲಿ ಸ್ಟೆಮ್ ಸೆಲ್ ಮಾತಾಡ್ಬೇಕಾದ್ರೆ, ಸ್ಟೆಮ್ ಸೆಲ್ ಹೆಂಗೆ ಸೊಲ್ಯೂಷನ್ ಆಗುತ್ತೆ ಬೇರೆ ಬೇರೆ ಡಿಸೀಸಸ್ಗಳಿಗೆ, ಇವತ್ತು ಲೈಫ್ ಸ್ಟೈಲ್ ಡಿಸೀಸಸ್ಗೂ ಕೂಡ ಸ್ಟೆಮ್ ಸೆಲ್ ರಿಸರ್ಚ್ ಹೆಂಗೆ ಹೆಲ್ಪ್ ಆಗುತ್ತೆ ಅನ್ನೋ ವಿಚಾರದಲ್ಲಿ ಲೈಫ್ ಸ್ಟೈಲ್ ಡಿಸೀಸ್ ಬಗ್ಗೆ ಮಾತಾಡಿದ್ವಿ. ಸೊ ಇನ್ನು ಡಿಫ್ರೆಂಟ್ ಸಿಸ್ಟಮ್ಸ್ಗಳ ಬಗ್ಗೆ, ಅದೇ ರೀತಿ ಯಾವ್ಯಾವ ಈ ಇನ್ಫೆಕ್ಷಸ್ ಡಿಸೀಸಸ್ ಇದಾವೆ ಆ ಥರದ ಒಂದು ಕ್ವಶನ್ ಹಾಕಿದ್ವಿ. ಅಲ್ಲಿ ಇನ್ನೊಂದು ಕ್ವಶನ್ ಅಗೇನ್ ಹಿಂದೆ ಡಿಸೀಸ್ ಪ್ರಿವೆನ್ಷನ್ ಅಂಡ್ ಡಯಾಗ್ನೋಸಿಸ್ ಪಾಯಿಂಟ್ ಅಲ್ಲೇನೆ ಇದೆ, ಇದರಲ್ಲೂ ಲೈಫ್ ಸ್ಟೈಲ್ ಪ್ರಿವೆನ್ಷನ್ ಬಗ್ಗೆ ನಾವು ಮಾತಾಡಿದ್ವಿ. ನೀವು ವಾಪಸ್ 1-to-1 ಡಿಸ್ಕಷನ್ ತೆಗೆದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ರೈಟ್, ಬಟ್ ಅಗೇನ್ ಐ ಆಮ್ ನಾಟ್ ಸೇಯಿಂಗ್ 100% ಆಸ್ ಇಟ್ ಇಸ್ ಕ್ವಶನ್ ಬಂದಿದೆ ಅಂತ. ಥರ್ಡ್ ಪೇಪರ್ಗೆ ತುಂಬ ಅಪ್ಲಿಕೇಶನ್ ಓರಿಯೆಂಟೆಡ್ ಅಷ್ಟೇನೆ ಇದ್ದಾವೆ, ಡೈರೆಕ್ಟ್ ಆಗಿ ನೇರವಾಗಿ ಕ್ವಶನ್ ಪೇಪರ್ ಇಂದ ಬಂದಿಲ್ಲ. ಓಕೆ, ಇಂಡೈರೆಕ್ಟ್ ಆಗಿ ಹೆಲ್ಪ್ ಆಗಿರೋದನ್ನ ಹೇಳ್ತಾ ಇದ್ದೀನಿ. ನೇಟಿವ್ ಅಂಡ್ ಫಾರಿನ್ ಕ್ಯಾಟಲ್ ಬ್ರೀಡ್ಸ್ ಇನ್ ಇಂಡಿಯಾ ಡೈರಿ ಇಂಡಸ್ಟ್ರಿ. ಓಕೆ, ಸೊ ಸ್ಥಳೀಯ ಮತ್ತು ವಿದೇಶಿ ಜಾನುವಾರು ತಳಿಗಳ ಪ್ರಾಮುಖ್ಯತೆ ಬಗ್ಗೆ. ಸೊ ಇಲ್ಲಿ ನಾವು ಈ ಕ್ವಶನ್ ಹಾಕಿದ್ವಿ. ಸಿ ಎಕ್ಸಾಟಿಕ್ ಅಂಡ್ ಇಂಡಿಯನ್ ಬ್ರೀಡ್ಸ್ ಆಫ್ ಕ್ಯಾಟಲ್ ಅಂಡ್ ಬಫೆಲೋ ಅಂಡ್ ಪೌಲ್ಟ್ರಿ. ಓಕೆ, ವಿದೇಶಿ ಮತ್ತು ಭಾರತೀಯ ತಳಿಗಳ ಗುಣಲಕ್ಷಣ. ಸೊ ಇದು 100% ನಿಮಗೆ ಯೂಸ್ ಆಗಿರುತ್ತೆ. ಸೊ ಇನ್ನೊಂದು ಡೈರಿ ಸೆಕ್ಟರ್ ವಿಚಾರದಲ್ಲಿ ಮತ್ತೊಂದು ಕ್ವಶನ್ ಬಂದಿತ್ತು. ಇಲ್ಲಿ ಡೈರಿ ಸೆಕ್ಟರ್ ವಿಚಾರದಲ್ಲಿ ಇನ್ನೊಂದು ಕ್ವಶನ್ ಗಮನಿಸಬಹುದು ನೀವು. ರೈಟ್, ನೆಕ್ಸ್ಟ್ 13ನೇ ಪ್ರಶ್ನೆ, ಪ್ರಿಸಿಷನ್ ಫಾರ್ಮಿಂಗ್ ಹೆಂಗೆ ಯೀಲ್ಡ್ ಅನ್ನ ಜಾಸ್ತಿ ಮಾಡುತ್ತೆ, ನಿಖರವಾದ ಕೃಷಿ ಹೇಗೆ ದ್ವಿದಳ ಧಾನ್ಯ ಮತ್ತು ಎಣ್ಣೆ ಇಳುವರಿಗಳನ್ನ ಬೆಳೆ ಮತ್ತು ಅದರ ಗುಣಮಟ್ಟವನ್ನು ಹೆಂಗೆ ಹೆಚ್ಚು ಮಾಡುತ್ತೆ ಅಂತ ಹೇಳ್ಬಿಟ್ಟು ಪ್ರಶ್ನೆ ಇದೆ. ಸೊ ಇಲ್ಲಿ ನೀವು ಗಮನಿಸಿದ್ರೆ ಎಲ್ಲೋ ರೆವಲ್ಯೂಷನ್ ಬಗ್ಗೆ ಡಿಟೇಲ್ ಆಗಿ ಕ್ವಶನ್ ಕೇಳಿದ್ವಿ, ಮತ್ತೆ 1-to-1 ಡಿಸ್ಕಷನ್ ಅಲ್ಲೂ ಕೂಡ ಮಾತಾಡಿದ್ವಿ ನಾವು ಆ ವಿಚಾರದಲ್ಲಿ. ಸೊ ಎಣ್ಣೆ ಬೀಜ ಉತ್ಪಾದನೆ ಅದೇ ಪ್ರಶ್ನೆ, ಬಟ್ ಇಲ್ಲಿ ಕ್ವಶನ್ ಇರೋದೇನೋ ಅಂತಂದ್ರೆ ಪ್ರಿಸಿಷನ್ ಫಾರ್ಮಿಂಗ್ ಅನ್ನೋ ಪಾಯಿಂಟ್ ಅಲ್ಲಿ ಅವನು ಕೇಳಿದ್ದಾನೆ. ಸೊ ಹಾಗಾಗಿ ನಾನು ಇದನ್ನ 100% ನಾನು ಬಂದಿದೆ ಟೆಸ್ಟ್ ಇಂದ ಅಂತ ಕ್ಲೇಮ್ ಮಾಡ್ತಾ ಇಲ್ಲ, ಬಟ್ ಆದ್ರೆ ಆ ವಿಚಾರ ಮಾತಾಡಿದೀವಿ, ಅದನ್ನ ನೀವು ಅಲ್ಲಿ ಪ್ರಿಸಿಷನ್ ಫಾರ್ಮಿಂಗ್ ಅಪ್ಲೈ ಮಾಡ್ಕೋಬೇಕು. ಓಕೆ, ಸೊ ಇಲ್ಲೂ ಕೂಡ ನೋಡಿದ್ರೆ ಕ್ಲೈಮೇಟ್ ಚೇಂಜ್ ಇಂಡಿಯನ್ ಅಗ್ರಿಕಲ್ಚರ್ ಹೆಂಗೆ ಅದಕ್ಕೆ ಅಡಾಪ್ಟ್ ಆಗಬೇಕು, ಆ ಟೈಮಲ್ಲಿ ನಾವು ಮಾತಾಡಿದ್ದು ಹೌದು ಹೆಂಗೆ ಅಡಾಪ್ಟ್ ಆಗಬೇಕು. ಸೊ ಪ್ರಿಸಿಷನ್ ಫಾರ್ಮಿಂಗು, ಸೊ ಕ್ಲೈಮೇಟ್ ರೆಸಿಲೆಂಟ್ ಅಗ್ರಿಕಲ್ಚರು, ಸೊ ಈ ತರ ಇಂಡೈರೆಕ್ಟ್ ಆಗಿದೆ. ಓಕೆ, ನೆಕ್ಸ್ಟ್ 14ನೇ ಕ್ವಶನ್, ಇಲ್ಲಿ ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್ ಬಗ್ಗೆ. ಓಕೆ, ಸೊ ಇದನ್ನು ನಾವು ತುಂಬಾ ಪ್ರೆಡಿಕ್ಟ್ ಮಾಡಿದ್ವಿ, ಸ್ಟೆಮ್ ಸೆಲ್ ಹೆಂಗೋ ಹಾಗೆ ಜೆನೆಟಿಕಲಿ ಮಾಡಿಫೈಡ್ ಅವ್ರಿಗೆ ಯಾವಾಗಲೂ ಒಂದು ಫೇವ್ರೇಟ್ ಕ್ವಶನ್. ಸೊ ನೀವು ಇಲ್ಲಿ ಗಮನಿಸ್ಬೋದು,
ಜೆನೆಟಿಕ್ ಇಂಜಿನಿಯರಿಂಗ್ ಅಂದ್ರೆ ಏನು, ಅದ್ರ ಪ್ರಿನ್ಸಿಪಲ್ಸ್ ಏನು, ಅವು ಹೆಂಗೆ ಕ್ರಾಪ್ ವೆರೈಟೀಸ್ಗಳು ಮತ್ತು ಈಲ್ಡನ್ನ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ. ಓಕೆ, ಸೊ ಇಲ್ಲೂ ಅಷ್ಟೇ ಇರೋದು. ಹಂಗಂದ್ರೆ ಏನು ಅಂತ ಕೇಳಿದಾನೆ, ಆ ರೂಲ್ಸ್ ಏನು ಅಂತ ಕೇಳಿದಾನೆ. ಸೊ ಈ ಥರ್ಡ್ ಪೇಪರ್ ಅಲ್ಲಿ ನಾವು 100% ನೇರವಾಗಿ ಜಾಸ್ತಿ ಪ್ರಶ್ನೆಗಳನ್ನ ನೋಡ್ತಾ ಇಲ್ಲ. ಬಟ್ ಆ ಟಾಪಿಕ್ಗಳು ನಿಮಗೆ ಬರ್ಸಿ ಅದನ್ನ ಒಂದು ಪಾರ್ಟ್ ಬರೆಯಕ್ಕೆ ಹೆಲ್ಪ್ ಆಗಿದೆಯಾ ಅದು ನೀವೇ ಹೇಳಬೇಕು ಆಕ್ಚುಲಿ. ಸೊ ನಾವು ಅದು ತೋರಿಸ್ತಾ ಇದೀವಿ ಈ ಪ್ರಶ್ನೆಗಳು ಬಂದಿದ್ದಾವೆ ಅಂತ. ಓಕೆ, ದೆನ್ ಇಲ್ಲಿ ಬಯೋ ರೆಮಿಡಿಯೇಷನ್ ಬಗ್ಗೆ ಪ್ರಶ್ನೆ ಬಂದಿದೆ. ಇದು ಆಕ್ಚುಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅನದರ್ ಹಾಟ್ ಟಾಪಿಕ್. ಸೊ ಇಲ್ಲಿ ಪ್ರಿಲಿಮ್ಸ್ ಅಲ್ಲಿ ಡಿಸ್ಕಸ್ ಮಾಡಿದಂತ ಟಾಪಿಕ್ ಇದು. ಆಕ್ಚುಲಿ ಇಲ್ಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ನಾವು ಮೇನ್ಸ್ ಕ್ವಶನ್ ಹಾಕಿದ್ದೀವಿ. ಯಾವ ರೀತಿ ಸಾಲಿಡ್ ವೇಸ್ಟ್ ನ ಈ ಘನತ್ಯಾಜ್ಯವನ್ನ ನಿರ್ವಹಣೆ ಹೆಂಗೆ ಮಾಡ್ಬೇಕು ಅನ್ನೋ ವಿಚಾರದಲ್ಲಿ. ಸೊ ಆ ಪ್ರಶ್ನೆ ಹಾಕಿದ್ದೀವಿ. ಅಲ್ಲಿ ಅವನು ಪರ್ಟಿಕ್ಯುಲರ್ ಅದು ಒಂದು ಪಾರ್ಟ್ ಎತ್ಕೊಂಡು ಮಾತಾಡಿದ್ದಾನೆ. ಓಕೆ, ಅದ್ರ ಬಗ್ಗೆ ತುಂಬಾ ಫೋಕಸ್ ಮಾಡಿದ್ದಂತ ಹೌದು, ಬಟ್ ಅವನು ಒಂದೇ ಒಂದನ್ನ ಪರ್ಟಿಕ್ಯುಲರ್ ಆಗಿ ಎತ್ಕೊಂಡು ಪ್ರಶ್ನೆ ಕೇಳಿದ್ದಾನೆ. ನೆಕ್ಸ್ಟ್ 16ನೇ ಪ್ರಶ್ನೆ ಬಂದ್ರೆ ಫರ್ಟಿಲೈಸರ್ ಟೆಕ್ನಾಲಜಿ, ಬಯೋ ಫರ್ಟಿಲೈಸರ್ ಬಗ್ಗೆ, ನ್ಯಾನೋ ಫರ್ಟಿಲೈಸರ್ ಬಗ್ಗೆ ಪ್ರಶ್ನೆ ಕೇಳಿದ್ದಾನೆ. ಸೊ ಇದನ್ನ ನಾವು ಅಗೇನ್ ಮಾತಾಡಿದ್ದೀವಿ. ಕೆಮಿಕಲ್ ಫರ್ಟಿಲೈಸರ್, ವರ್ಮಿ ಕಾಂಪೋಸ್ಟ್ ಅಂತ ಒಂದು ಕ್ವಶನ್ ಹಾಕಿದ್ದೀವಿ. ಸೊ ಟೈಪ್ ಆಫ್ ಬಯೋ ಫರ್ಟಿಲೈಸರ್ ನಾವು ಮಾತಾಡಿದ್ದೀವಿ. ಬಟ್ ಇಲ್ಲಿ ಏನಾಗಿದೆ, ಥರ್ಡ್ ಪೇಪರ್ ಜಾಸ್ತಿ ಪ್ರಿಲಿಮ್ಸ್ ಅಲ್ಲಿ ಏನು ಓದಿದ್ದೀರಾ ಅದು ಜಾಸ್ತಿ ಹೆಲ್ಪ್ ಆಗಿದೆ ಕರೆಕ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ. ಸೊ ಅಂದ್ರೆ ಬರೆಯಕ್ಕಾಗತ್ತಾ ನಾವು ಪ್ರಾಕ್ಟೀಸ್ ಮಾಡಿದ್ರಿಂದ. ಸೊ ಅದನ್ನ ನೀವೇ ನಮ್ಗೆ ಎಷ್ಟೊಂದ್ಸರಿ ಹೇಳಿದ್ದೀರಾ ಸರ್ ಬರೆಯಕ್ ಆಗಿದೆ, ಬಟ್ ಏನಂದ್ರೆ ಅಪ್ಲಿಕೇಶನ್. ಬಟ್ ಏನಂತಂದ್ರೆ ಥರ್ಡ್ ಪೇಪರ್, ಫಸ್ಟ್ ಪೇಪರ್, ಸೆಕೆಂಡ್ ಪೇಪರ್ ಹೆಂಗೆ 100% ಡೈರೆಕ್ಟ್ ಕಾಂಟ್ರಿಬ್ಯೂಷನ್ ಕೊಟ್ಟಿದೆ ಆ ತರ ಎಲ್ಲ ಕ್ಲೇಮ್ ಮಾಡಕ್ ಆಗಲ್ಲ. ಕ್ವಶನ್ ನೇರವಾಗಿ ಇದೇ ಬಂದ್ಬಿಟ್ಟಿದೆ ನೋಡಿ ಅಂತ ಹೇಳಷ್ಟು. ಸೊ ಪ್ರೈಮರಿ ಪ್ರೊಡಕ್ಷನ್ ಇನ್ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್. ಓಕೆ, ಸೊ ಇಲ್ಲಿ ಟ್ರಾಪಿಕಲ್ ರೈನ್ ಫಾರೆಸ್ಟ್ ವಿಚಾರ ಇಟ್ಕೊಂಡು ಕ್ವಶನ್ ಕೇಳಿದ್ದಾನೆ. ಇಲ್ಲಿ ಅಗೇನ್ ಬೇಸಿಕ್ ಕ್ವಶನ್ ನಾವು ಮಾತಾಡಿದ್ದೀವಿ. ಅಪ್ಲಿಕೇಶನ್, ಅದರದ್ದೇ ಅಪ್ಲಿಕೇಶನ್ ಓರಿಯೆಂಟೆಡ್ ಕ್ವಶನ್ ಇದೆ. ಸೊ ಇಲ್ಲಿ 2-3 ಸರಿ ಆ ಪ್ರಶ್ನೆ ಬಂದಿದೆ. ಎಕೋಸಿಸ್ಟಮ್, ಎಕೋ ಸ್ಟ್ರಕ್ಚರ್. ಓಕೆ, ಸೊ ಅಲ್ಲಿ ಪ್ರೊಡ್ಯೂಸರ್ಸ್ ಯಾರು, ಕನ್ಸ್ಯೂಮರ್ಸ್ ಯಾರು, ಓಕೆ, ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಯಾರು, ರೈಟ್. ಸೊ ಆ ಥರ ನೇರವಾಗಿ ಇಲ್ಲೇ ಇದ್ರು ಇಂಡೈರೆಕ್ಟ್ ಆಗಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ಮೈಕ್ರೋ ಪ್ಲಾಸ್ಟಿಕ್ಸ್ ಬಾಡಿ ಒಳಗೆ ಎಂಟರ್ ಆದ್ರೆ ಏನಾಗುತ್ತೆ ಅಂತ. ಸೊ ಇದು ನಮ್ಮ ಇದರಲ್ಲಿ ಟೆಸ್ಟ್ ಸೀರೀಸ್ ಅಲ್ಲಿ ಎಲ್ಲೂ ಕಂಡಿಲ್ಲ, ಬಟ್ ಆದ್ರೆ ಯು ಕ್ಯಾನ್ ಚೆಕ್ ದ ಕರೆಂಟ್ ಅಫೇರ್ಸ್ ಮೆಟೀರಿಯಲ್, ಆ ಮೆಟೀರಿಯಲ್ ಅಲ್ಲಿ ಇತ್ತು. ಸೊ ಲೇಕ್ಸ್ ಇನ್ ಬೆಂಗಳೂರು ಆರ್ ದ ವರ್ಜ್ ಆಫ್ ಎಕ್ಸ್ಟಿಂಕ್ಷನ್. ಸೊ ಇದು ನಾವು ವೆಟ್ಲ್ಯಾಂಡ್ ವಿಚಾರದಲ್ಲಿ ಮಾತಾಡಿದ್ವಿ, ರಾಮ್ಸಾರ್ ಸೈಟ್ಸ್, ಬಟ್ ನಾಟ್ ಡೈರೆಕ್ಟ್ ಆಗಿ ಕ್ವಶನ್ ಬಂದಿಲ್ಲ ಅನ್ನೋ ಕಾರಣಕ್ಕೆ ಅಲ್ಲಿ ಹಾಕಿಲ್ಲ ನಾವು. ಮತ್ತೆ ವೇಸ್ಟ್ ಲ್ಯಾಂಡ್ ಅದನ್ನ ಹೆಂಗೆ ರೀಕ್ಲೇಮ್ ಮಾಡಬಹುದು, ಬಂಜರು ಭೂಮಿಯನ್ನ ಯಾವ ರೀತಿ ಪುನಃಸ್ಥಾಪನೆ ಮಾಡಬಹುದು. ಸೊ ಇಲ್ಲಿ ಡೈರೆಕ್ಟ್ ಆಗಿ ಬಂದಿದೆ ವೇಸ್ಟ್ ಲ್ಯಾಂಡ್ ರಿಕ್ಲೇಮೇಷನ್ ಟೆಕ್ನಿಕ್, ನೇರವಾಗಿ ಆ ಕ್ವಶನ್ ಬಂದಿದೆ. ಆಯ್ತಾ, ಇಲ್ಲಿ ಮತ್ತೊಂದು ಪ್ರಶ್ನೆ ಕೂಡ ಇದೆ ವೇಸ್ಟ್ ಲ್ಯಾಂಡ್ ಬಗ್ಗೆ. ಇನ್ನು 21ನೇ ಪ್ರಶ್ನೆ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ ಸೊಲ್ಯೂಷನ್. ಸೊ ನಾವು ಇದನ್ನ ತುಂಬಾ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀವಿ ಆಕ್ಚುಲಿ. ಯಾವುದು ಆಕ್ಚುಲಿ ಎಸ್ಎ ಟಾಪಿಕ್ ಕೂಡ ನಾವು ಮಾತಾಡಿದ್ದೀವಿ ಅದನ್ನ. ಸೊ ಹಂಗಾಗಿ ಈ ಕ್ವಶನ್ ಆನ್ಸರ್ ಬರೆಯೋದು ಕಷ್ಟನೇ ಅಲ್ಲ. ಸೊ ಇಲ್ಲಿ ನೇರವಾಗಿ ಆ ಪ್ರಶ್ನೆನೂ ಕೂಡ ನಾವು 10 ಮಾರ್ಕ್ಸ್ಗೆ ಅಂತಾನೆ ಕೇಳಿದ್ವಿ ಟೆಸ್ಟ್ ಅಲ್ಲಿ. ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ಸ್. ಓಕೆ, ಇಲ್ಲಿ ನೋಡಿ 2ನೇ ಪ್ರಶ್ನೆ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ಸ್. ಸೊ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ಸ್. ಓಕೆ, 3 ಸರಿ ಆ ಪ್ರಶ್ನೆ ಕೇಳಿದ್ವಿ. ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ಸ್ ಬಂದಿದೆ ಆ ಪ್ರಶ್ನೆ. ನೆಕ್ಸ್ಟ್ ಕ್ಲೈಮೇಟ್ ಚೇಂಜ್ ಬಗ್ಗೆ. ಓಕೆ, ಸೊ ಅಗೇನ್ ಡೈರೆಕ್ಟ್ ಅಲ್ಲದೆ ಅದ್ರ ಬಗ್ಗೆ ತುಂಬಾ ಡೀಟೇಲ್ ಆಗಿ ನಾವು ಎಸ್ಎನ ಡಿಸ್ಕಸ್ ಮಾಡಿದ್ದೀವಿ. ಹಾಗಾಗಿ ಎನಿವೆ ಇಲ್ಲಿ ಡೈರೆಕ್ಟ್ ಕ್ಲೈಮೇಟ್ ಚೇಂಜು, ಅದನ್ನ ಮಿಟಿಗೇಷನ್ ಏನ್ ಮಾಡಬೇಕು. ಓಕೆ, ಸೊ ಇಲ್ಲೂ ಕೂಡ ಅವರು ಪ್ರಿಪೇರ್ಡ್ನೆಸ್, ಚಾಲೆಂಜಸ್ ಏನು, ಹೆಂಗ್ ಹ್ಯಾಂಡಲ್ ಮಾಡಬೇಕು ಅಂತ ಇದೆ. ಸೊ ಆ ಪ್ರಶ್ನೆಗಳನ್ನ ನೀವು ಗಮನಿಸಬಹುದು. ಸೊ ಬೇರೆ ಬೇರೆ ಆಂಗಲ್ ಅಲ್ಲಿ ಕೇಳಿದೀವಿ ನಾವು. ಇನ್ಫಾರ್ಮೇಶನ್ ಟೆಕ್ನಾಲಜಿ ಹೆಂಗ್ ಕ್ಲೈಮೇಟ್ ಚೇಂಜ್ ನ ಹ್ಯಾಂಡಲ್ ಮಾಡಬಹುದು, ಜನರಲ್ ಆಗಿ ಹ್ಯಾಂಡಲ್ ಮಾಡೋದ್ರ ಬಗ್ಗೆ ಕೇಳಿದೀವಿ. ಹಾಗೆ ಏನು ಇನ್ ಜನರಲ್ ಯಾವ ರೀತಿ ಎನ್ವೈರನ್ಮೆಂಟ್ ಹಾರ್ಮ್ ಆಗ್ತಿದೆ ಆ ವಿಚಾರದಲ್ಲಿ ಕ್ಲೈಮೇಟ್ ಚೇಂಜ್ ಕೇಳಿದ್ವಿ. ಕ್ಲೈಮೇಟ್ ಚೇಂಜ್ ಒಂದು ಕಂಪಲ್ಸರಿ ಅಂತ ಇತ್ತು. ಸೊ ನಾವು ತುಂಬಾ ಸರಿ 3 ಸರಿ ಕ್ವಶನ್ ಹಾಕ್ಸಿದ್ವಿ. ಸೊ ಅಲ್ಲಿ ಬಂದಿದೆ ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್. ಸೊ ಇದು ಪೊಲ್ಯೂಷನ್ ರಿಲೇಟೆಡ್ ತುಂಬಾನೇ ಮಾತಾಡಿದೀವಿ. ಸೊ ಇಲ್ಲಿ ನೇರವಾಗೂ ಕೂಡ ಬಂದಿದೆ ಏರ್ ಪೊಲ್ಯೂಷನ್ ಇಂಡಿಯಾ ಎಫೆಕ್ಟಿವ್ ಕಂಟ್ರೋಲ್ ಮೆಜರ್ಸ್ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಓಕೆ, ಸೊ ಓವರ್ ಆಲ್ ಫಸ್ಟ್ ಪೇಪರ್, ಥರ್ಡ್ ಪೇಪರ್ ಅಲ್ಲಿ ನೇರವಾಗಿ ಹೆಂಗ್ ಕಾಂಟ್ರಿಬ್ಯೂಟ್ ಮಾಡಿದೆ ಹಂಗಿಲ್ಲಿ ಕಾಂಟ್ರಿಬ್ಯೂಟ್ ಮಾಡದೇ ಇರ್ಬೋದು. ಬಟ್ ಸೊ ಅಟ್ಲೀಸ್ಟ್ 50% ಅಂತ ಬಂದಿದೆ.
50% ಇದೆ, ಅಷ್ಟು ನಾನು ಕಾನ್ಫಿಡೆಂಟ್ ಆಗಿ ಹೇಳೋದಲ್ಲ. 50, ಯಾಕಂದ್ರೆ ಮುಂಚೆನೇ ಹೇಳಿದ್ದೆ ನಿಮಗೆ ಟೆಸ್ಟ್ ಸೀರೀಸ್ ಇಂದ 50% ಗ್ಯಾರಂಟಿ ಹೆಲ್ಪ್ ಆಗೇ ಆಗುತ್ತೆ, ಇನ್ 50% ಅಪ್ಲೈಡ್ ಆಗಿರುತ್ತೆ ಅಂತ. ಬಟ್ ಅನ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಫಸ್ಟ್ ಪೇಪರ್ ಅಂಡ್ ಸೆಕೆಂಡ್ ಪೇಪರ್ ಹೆಲ್ಪ್ ಮಾಡಿದೆ. ಥರ್ಡ್ ಪೇಪರ್ ಅಲ್ಲಿ 50% ನೇರವಾಗಿ ಅದ್ರ ಆ ಪ್ರಶ್ನೆಗಳು ಬಂದಿದ್ದಾವೆ, ಇನ್ 50% ನಿಮ್ಮ ಪ್ರಿಲಿಮ್ಸ್ ಕರೆಂಟ್ ಅಫೇರ್ಸ್ ಅಪ್ಲೈಡ್ ಇಂದ ಬಂದಿದೆ. ಓಕೆ, ಸೊ ಏನಿದೆ ನಿಮ್ ಮುಂದೆ ಇಟ್ಟಿದ್ದೀವಿ. ಇದು ಬಂದಿದೆ ಅಂದ್ರೆ ಬಂದಿದೆ ಅಂತ ಹೇಳಿದೀನಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿದೀನಿ. ಬಟ್ ಓವರ್ ಆಲ್ ಎಷ್ಟು ಹೆಲ್ಪ್ ಆಗಿದೆ ಸೊ ನೀವು ನಮಗೆ ಹೇಳ್ಬೇಕು. ಓಕೆ, ಕಮೆಂಟ್ ಮುಖಾಂತರ ಹೇಳಿ, ವಿಡಿಯೋ ಕಳಿಸಿ, ರೈಟ್, ಮೆಸೇಜ್ ಕಳಿಸ್ಬೋದು, ವಾಟ್ ಎವರ್, ನಮಗೊಂದು ಮೋಟಿವೇಶನ್ ಆಗುತ್ತೆ ನಾವು ಹಾಕಿದ್ದೀವಿ ಎಫರ್ಟ್ಗೆ. ಸೊ ಥ್ಯಾಂಕ್ ಯು.